ದಸರಾದಂತಹ ದೊಡ್ಡ ಹಬ್ಬ, ನಾಡ ಹಬ್ಬ, ಅದಕ್ಕೆ ಗಣಪತಿ ಹಬ್ಬದಂತಹ ರಾಷ್ಟ್ರೀಯ ಹಬ್ಬ, ಅದಕ್ಕೂ ಕೂಡ ವಿಘ್ನವನ್ನು ತಂದಿರತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ. ನಾವು ವಿನಾಯಕನನ್ನ, ಗಣಪತಿಯನ್ನ, ಗಣೇಶನನ್ನ ವಿಘ್ನ ನಿವಾರಕ ಅಂತ ಕರಿತೇವೆ. ಆದರೆ ಅದೇ ಗಣಪತಿ ಹಬ್ಬಕ್ಕೆ ವಿಘ್ನ ಯಾರಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಹಾಗಾಗಿ ಗಣಪತಿಗೆ ವಿಘ್ನ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು. ಇವತ್ತು ವೋಟ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ವಿಪರೀತ ತುಷ್ಟೀಕರಣದ ಪರಾಕಾಷ್ಠೆಯ ನೀತಿಯನ್ನು ಈ ಸರ್ಕಾರ ಅನುಸರಿಸ್ತಾ ಇದೆ. ಶಾಸಕರು ಈ ನಾಡು ಅವರಿಗೆ ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ಅವ್ರನ್ನ ಈ ಮಟ್ಟದವರೆಗೆ ಈ ಸಮಾಜ ಬೆಳೆಸಿದೆ. ಅದರೊಳಗಡೆ ಹಿಂದೂ ಧರ್ಮದ, ಹಿಂದೂ ಸಂಸ್ಕೃತಿಯ ಅಗಾಧವಾಗಿರ್ತಕ್ಕಂಥ ಪಾತ್ರ ಇದೆ. ನಮ್ಮ ಭದ್ರಾವತಿಯ ಶಾಸಕರು ಇಲ್ಲಿವರೆಗೆ ಬರಕ್ಕೆ ಅವರು ಹೇಳ್ತಾ ಇದ್ದಾರೆ, ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟೋದಕ್ಕೆ ಆಸೆ ಪಡ್ತಾ ಇದ್ದೀನಿ ಅಂತ. ಅಂದ್ರೆ ಹಿಂದೂ ಧರ್ಮಕ್ಕಿಂತ ಶ್ರೇಷ್ಠ ಅದಾಯ್ತು ಅಂತಾದ್ರೆ ಬೇಗ ತೊಲಗೋದು ಒಳ್ಳೆಯದು. ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಆದಷ್ಟು ಬೇಗ ಭದ್ರಾವತಿಯ ಶಾಸಕರು ತೊಲಗುವ ದಿನವನ್ನು ನಿಶ್ಚಯ ಮಾಡೋದು ಒಳ್ಳೆಯದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆದಷ್ಟು ಬೇಗ ಭದ್ರಾವತಿ ಶಾಸಕರು ಮುಸ್ಲಿಂ ಆಗೋದಕ್ಕೆ ದಿನವನ್ನು ನಿಗದಿ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ.